ಕೊಡಗು ಜಿಲ್ಲೆಗೆ ಶುಕ್ರವಾರ ಆಗಮಿಸಿದ ಪರಿವರ್ತನಾ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಮಾದಕ ವಸ್ತು ಮುಕ್ತ ಕರ್ನಾಟಕ ಜನಜಾಗೃತಿ ಅಭಿಯಾನದ ರಥಯಾತ್ರೆಯಲ್ಲಿ ನಡೆದ ಮಾದಕ ವಸ್ತುಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಸುಮಾರು 1000ದಷ್ಟು ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ರು. ಕೆಲವೆಡೆ ನಾಟಕಗಳ ಮೂಲಕ ಜಾಗೃತಿ ಮೂಡಿಸಲಾಯಿತು. ಮಡಿಕೇರಿ ಗೌಡ ಸಮಾಜದ ಆವರಣಕ್ಕೆ ರಥಯಾತ್ರೆ ಆಗಮಿಸಿದ ಸಂದರ್ಭ ಪರಿವರ್ತನಾ ಟ್ರಸ್ಟ್ನ ಸಂದೇಶ್ ಅವರು ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದರು. ಬಳಿಕ ನಗರದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ವಿದ್ಯಾರ್ಥಿಗಳು ನಾಟಕ ಪ್ರದರ್ಶಿಸಿ ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಿದರು. ಈ ಸಂದರ್ಭ ವಿದ್ಯಾರ್ಥಿಗಳು ಮಾದಕ ವಸ್ತು ಬಳಸುವುದಿಲ್ಲ ಎಂಬ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಂತ ಮೈಕಲರ ಶಾಲೆಯಲ್ಲಿ ಧನಂಜಯ ಅಗೋಳಿಕಜೆ ಭಗವಂತನ ಹೆಸರಿನಲ್ಲಿ ನಾನು ಮಾಡುತ್ತಿರುವ ಪ್ರತಿಜ್ಞೆ ದೇಶವನ್ನ ಕಟ್ಟಲಿಕ್ಕೆ ನಾವು ಸಾಧ್ಯ ಆಗಿದ್ದೀವ ಅಂತ ಒಂದ್ಸಲ ಯೋಚನೆ ಮಾಡಿ. ಹಾಗಾಗಿ ಎಲ್ಲ ನೀರು ತುಂಬಿಕೊಂಡಿದೆ, ಇವರಿಗೆ ಲಿವರ್ ಫುಲ್ ಹಾಳಾಗೋಗಿದೆ, ಇವ್ರನ್ನ ಐಸಿಯುದಲ್ಲಿ ಅಡ್ಮಿಟ್ ಮಾಡಬೇಕು. ಇದೆಲ್ಲ ಆಗಿರೋದು ಕುಡಿದಿರೋದ್ರಿಂದ. ಅಯ್ಯೋ ದೇವರೇ, ಎಲ್ಲ ಬೀದಿ ಬಂದಿದೆ, ಈ ಬೇರೆ ಮುಂದೆ ಮಾನ ಮರ್ಯಾದೆ ಎಲ್ಲ ಹೋಗಿದೆ. ನಿನ್ ಮನೇಲಿ ಹೇಳ್ಕೊಂಡಿಲ್ವಾ? ಗಂಡ ಅಂದ್ರೆ ದೇವ್ರು, ಅರ್ಥ ಆಯ್ತಾ? ಕೈ ಮುಗಿಗೆ ದುಡ್ಡಿಲ್ಲ ರೀ, ಕೈ ಮುಗಿ, ಕೈ ಕೈ ಮುಗಿ. ದುಡ್ಡಿಲ್ಲ ರೀ, ಗಂಡನೇ ದೇವ್ರು ಅಂತ ಹೇಳು. ಗಂಡನೇ ದೇವ್ರು. ಆಗಲ್ಲ ರೀ, ಏಯ್ ಗಂಡನೇ ದೇವ್ರು. ಪ್ರಯತ್ನ ಮಾಡುವೆನೆಂದು ಡ್ರಗ್ಸ್ ದಂಧೆಗೆ ಹಾಗೂ ಕಳ್ಳ ಸಾಗಾಣೆಗೆ ತೊಡಗಿದವರ ಬಗ್ಗೆ ನನಗೆ ತಿಳಿದು ಬಂದಲ್ಲಿ ಕಾನೂನು ರಕ್ಷಕರಿಗೆ ತಕ್ಷಣ ಮಾಹಿತಿ ನೀಡುವೆನೆಂದು ಈ ಸಂದರ್ಭದಲ್ಲಿ ಸಂತ ಮೈಕಲರ ಶಾಲೆಯಲ್ಲಿ ಧನಂಜಯ ಅಗೋಳಿಕಜೆ ಅವರು ಮಾದಕ ವಸ್ತುಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಮಾತನಾಡಿದರು. ರಥಯಾತ್ರೆಯಲ್ಲಿ ಟ್ರಸ್ಟ್ನ ಕುಮಾರ್, ಅಜಿತ್ ತಿಮ್ಮಯ್ಯ, ಭವನ್, ಬಾಲಕೃಷ್ಣ ರೈ, ಸತೀಶ್, ಚಂದ್ರಶೇಖರ್ ರೈ ಭಾಗವಹಿಸಿದ್ರು. TV1 ನ್ಯೂಸ್, ಮಡಿಕೇರಿ.